अभयं तितिक्षतां पादं नाचिकेतपुंसके मही नाचिकेतपुंसके मही यस्सेतु हि जानानाम् यस्सेतु हि जानानाम् अक्षरं ब्रह्म यत्परम् अक्षरं ब्रह्म यत्परम् अभयं तितिक्षतां पारम् अभयं तितिक्षतां पारम् नाचिकेतपुंसके मही नाचिकेतपुंसके मही यह ಯಾವುದು ಈಜಾನಾನಾಂ ಸೇತುಃ ಲಿಂಕ್ ಸೇತು ಅಂದರೆ ದಟ್ ಲಿಂಕ್ಸ್ ಕೊಂಡಿ ಈಜಾನಾನಾಂ ಈಜುವವರಿಗೆ ಕೊಂಡಿ ಅಂತ ಹೇಳಿಕ್ಕೆ ಹೋಗಬೇಡ್ರಿ ಇದು ಈಜೋದಲ್ಲ ಇಜ್ ಧಾತು ಯಜ್ಞವನ್ನು ಮಾಡುವವರಿಗೆ ಯಜ್ಞ ಕರ್ಮದಲ್ಲಿ ತೊಡಗುವವರಿಗೆ ಇದು ಒಂದು ಸೇತು ಇದ್ದಂತೆ. ಉಪನಿಷತ್ತಿನ ಈ ಪ್ರಥಮ ಭಾಗದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಅಂಥೇಳಿ ಅಲ್ಲಿ ಜೀವಾತ್ಮನ ಕೆಲವು ಮತ್ತು ಪರಮಾತ್ಮನ ಎರಡನ್ನು ವಿಂಗಡ ಮಾಡಿ ತೋರಿಸುವಂತಹ ಮಾರ್ಗದರ್ಶನ. ಇಲ್ಲಿ ಯಜ್ಞಯಾಗ ಹೋಮಾದಿಗಳಿಗೆ ಇದು ಒಂದು ಕೊಂಡಿ ಇದ್ದಂತೆ. ಈ ಕೊಂಡಿ ಇದು ನಮ್ಮನ್ನು ಸೇರಿಸ್ತದೆ. ಎಲ್ಲಿ ಸೇರಿಸ್ತದೆ ಅಂತಂದರೆ ಬ್ರಹ್ಮ ಪರಂ ಬ್ರಹ್ಮ ಪರಂ ಬ್ರಹ್ಮ. ಕರ್ಮದಿಂದ ಬ್ರಹ್ಮ ಪ್ರಾಪ್ತಿ ಇಲ್ಲ ಅಂತ ಹೇಳಿದವರು ನಾವೇ. ಈಗ ಈ ಕರ್ಮವು ಬ್ರಹ್ಮನನ್ನು ಸೇರಿಸುತ್ತದೆ ಅಂತ ಹೇಳೋದು ಉಪನಿಷತ್ತೆ. ಆದರೆ ಇಲ್ಲಿ ನಾವು ಸ್ಟೆಪ್ 1 ಸ್ಟೆಪ್ 2 ಅಂತ ಅರ್ಥ ಮಾಡ್ಕೋಬೇಕು. ನಿನ್ನೆ ಹೇಗೆ ಆತ್ಮನಿಷ್ಠಾ ಪೂರ್ವಕಾಲ ಅಂತ ನಾವು ನಿರ್ಧಾರ ಮಾಡಿದ್ವಿ, ಹಾಗೆ ಇಲ್ಲಿ ಕೂಡ ಬ್ರಹ್ಮನನ್ನು ಸೇರಿಸಲಿಕ್ಕೆ ಇದು ಕೊಂಡಿ ಅಂದ್ವೇ ವಿನಃ ಇದು ಒಂದು ಹಂತವಾಗಿ ಇದು ಕೊಂಡಿ ಅಷ್ಟೇ. ಆ ಹಂತ ದಾಟಿದ ನಂತರ ಅದು ಕಳಚಿ ಹೋಗ್ತದೆ, ಅದು ಬಂಧನವನ್ನು ಮಾಡೋದಿಲ್ಲ. ಹೇಗೆ ಈ ರಾಕೆಟ್ಸ್ಗಳನ್ನು ಬಿಡ್ತಾರೆ, ಅವು ಇಂತಿಷ್ಟು ಮೈಲು ಹೋದ ಮೇಲ್ಗಡೆ ಅವು ಏನಾಗ್ತವೆ, ಒಂದೊಂದು ಭಾಗವನ್ನು ಕಳಚಿಕೊಳ್ತವೆ. ಅದು ಹೊಸ ಬೂಸ್ಟಿಂಗ್ ಸ್ಟಾರ್ಟ್ ಆಗ್ತದೆ. ಅದು ಮತ್ತೆ ಇನ್ನು ಒಂದು 10-20 ಸಾವಿರ ಮೈಲು, 1 ಲಕ್ಷ ಮೈಲು, 2 ಲಕ್ಷ ಮೈಲು ಹೋಗ್ತದೆ. ಆಮೇಲೆ ಅದು ತನ್ನ ಕೊಂಡಿಯನ್ನು ಕಳಚಿಕೊಳ್ತದೆ. ಹೀಗೆ ಆ ಗ್ರಹವನ್ನು ಹೋಗಿ ತಲುಪುವ ಪೂರ್ವದಲ್ಲಿ ಎಲ್ಲವನ್ನೂ ಕಳಚಿಕೊಂಡು ಅದು ದಿಗಂತ ಆಕಾಶದಲ್ಲಿ ಸ್ಥಿರವಾಗಿ ಬರುತ್ತದೆ. ಇದು ಅವರ ವೈಜ್ಞಾನಿಕವಾದಂಥ ಒಂದು ಅಚೀವ್ಮೆಂಟ್. ಹಾಗೆ ಇಲ್ಲಿ ಕೂಡ ಈ ಕರ್ಮ ಇದು ನಮಗೊಂದು ಬ್ರಿಡ್ಜ್ ಇದ್ದ ಹಾಗೆ, ಒಂದು ಕೊಂಡಿ ಇದ್ದ ಹಾಗೆ. ಕರ್ಮದಿಂದಲೇ ಮೋಕ್ಷ ಇಲ್ಲ, ಆದರೆ ಕರ್ಮವನ್ನು ಬಿಡಲಿಕ್ಕಾಗೋದಿಲ್ಲ. ಕರ್ಮ ಕರ್ತವ್ಯ. ಇನ್ನು ಅದರೊಳಗೆ ಅವರು ಏನು ಹೇಳ್ತಾರೆ, ಈ ಪ್ರಕಾರವಾದಂಥ ವೈದಿಕ ಕರ್ಮ ತಗೊಂಡಿದ್ದಾರೆ. ಉದಾಹರಣೆಗೆ ವೈದಿಕ ಕರ್ಮ. ಆ ವೈದಿಕ ಕರ್ಮದಲ್ಲಿ ಇದು ಒಂದು ಕೊಂಡಿ ಅಂತ ಕೆಲಸ ಮಾಡ್ತದೆ. ಸೇತು ಈಜಾನಾನಾಂ. ಏನಕ್ಕೆ ಸೇತು? ಅಕ್ಷರಂ ಬ್ರಹ್ಮ ಯತ್ ಪರಂ, ಯತ್ ಪರಂ ಬ್ರಹ್ಮ ಅಕ್ಷರಂ. ಅದಕ್ಕಾಗಿ ಇದು ಕೊಂಡಿ ಇದ್ದಂತೆ. ಯಾರಿಗೆ ಇಂತಹ ಗುರಿಯನ್ನು ತಲುಪಬೇಕಾಗಿದೆಯೋ ತಿತೀರ್ಷತಾಂ,
ತಿತೀರ್ಷತಾಂ, ಯಾರು ಈ ಸಂಸಾರ ಎನ್ನುವ ಸ್ಥಾನವನ್ನು ದಾಟಬೇಕು ಅಂತ ತೀವ್ರವಾದ ಇಚ್ಛೆ ಆಗಿದೆಯೋ, ಪಾರಂ, ದಾಟಬೇಕು ಅನ್ನೋ ಶಬ್ದಕ್ಕೆ ಪಾರಂ, ತಿತೀರ್ಷತಾಂ ಪಾರಂ, ಅವರು ಅಭಯಂ, ಬ್ರಹ್ಮನನ್ನು ಹೊಂದುವಂತಹ, ಯಾವ ಬ್ರಹ್ಮನು? ಅಭಯಂ, ಬೇರೆ ಏನನ್ನೇ ಹೊಂದಿದರೂ ಕೂಡ ಭಯ ಇರ್ತದೆ. ಭಯ, ಸ್ವಯಂ ನಾಶದ ಭಯ, ಅನ್ಯ ಏಜೆನ್ಸಿಯವರು ಹೊಡ್ಕೊಂಡು ಹೋಗ್ತಾರೆ ಅನ್ನೋ ಭಯ, ಬೇರೆ ಯಾರಿಗೋ ಪ್ರಾಪ್ತವಾಗ್ತದೆ ಅನ್ನೋಂಥ ಭಯ, ಅಸ್ಥಿರತೆ, ನಿರಾಧಾರತ್ವ, ಇವಷ್ಟು ಅದರೊಳಗೆ ಅಡಗಿರುವಂತಹ ನೆಗೆಟಿವ್ ಸಂಗತಿಗಳು. ಏನು ಮಾಡಬೇಕು ಹಾಗಾದರೆ? ಇಲ್ಲದವಳು ಬ್ರಹ್ಮ, ಇದು ಅಂಥವು ಯಾವೂ ಇಲ್ಲ. ಇದರೊಳಗೆ ಕದ್ಕೊಂಡು ಹೋಗೋದಲ್ಲ, ಕೈ ಜಾರಿ ಬೀಳು ತಪ್ಪು ಹೋಗೋದಲ್ಲ, ಒಡೆದು ನಾಶವಾಗಿ ಹೋಗೋದಲ್ಲ, ಇದು ಸದಾ ಇದ್ದಂಥದ್ದು. ಅಭಯಂ ತಿತೀರ್ಷತಾಂ ಪಾರಂ ಅಭಯಂ ನಾಚಿಕೇತ ಗುಂಶಕೆ ಮಹಿ, ಯಾರು ಈ ಪ್ರಕಾರವಾದ ಯಜ್ಞವನ್ನು ಮಾಡಿದ್ದಾರೋ ಅವರು ಶಕ್ತರಾಗುತ್ತಾರೆ, ಆ ಅಭಯಂ ಪಾರಂ ಬ್ರಹ್ಮನ್ನು ಹೊಂದಲಿಕ್ಕೆ ಯೋಗ್ಯರಾಗುತ್ತಾರೆ. ಇನ್ಫ್ಯಾಕ್ಟ್ ಇಲ್ಲಿ ಸೂಚಕವಾಗಿ ಇಲ್ಲಿ ಹೇಳಿದ್ದಾರೆ ಅಂತ ಅಂದ್ಕೊಂಡ್ರೂ ತೊಂದರೆ ಇಲ್ಲ. ವಾಸ್ತವಿಕವಾಗಿ ವೈದಿಕವಾಗಿ ನಮಗೆ ಕೊಡಲ್ಪಟ್ಟಂತಹ ಯಾವುದೇ ಮಾರ್ಗದರ್ಶನ, ಕರ್ಮದ ಮಾರ್ಗದರ್ಶನ ಇರಲಿ, ಅವಷ್ಟು ನಮಗೆ ಕೊಂಡಿಗಳಾಗ್ತವೆ. ಇನ್ಕ್ಲೂಡಿಂಗ್ ಇವನ ಉಪಾಸನ, ಆಂಜನೇಯ ಉಪಾಸನ, ಗಣಪತಿ ಉಪಾಸನ, ದತ್ತಾತ್ರೇಯ ಉಪಾಸನ, ಅದು ಬೇಡ. ಸಿಂಪಲ್ ಆರಾಧನಾ, ಪೂಜಾ, ಒಂದು ಪೂಜೆ. ಇನ್ನು ಅದಕ್ಕಿಂತ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಭಗವಂತನ ಹೆಸರಿನಲ್ಲಿ ಮಾಡುವ ಯಾವುದೇ ಕರ್ಮ ಇರಲಿ, ಅವನು ಕಮ್ಮಾರನಾಗಿರಲಿ, ಚಮಗಾರನಾಗಿರಲಿ, ರೈತನಾಗಿರಲಿ, ಅವನು ಕುಂಬಾರನಾಗಿರಲಿ, ಯಾವುದೇ ಕರ್ಮದಲ್ಲಿ ಭಗವಂತನಿಗೆ ಸಮರ್ಪಿಸಿ ಮಾಡಿದ ಯಾವುದೇ ಕರ್ಮವೂ ಕೂಡ ಅದು ಕೊಂಡಿ ಆಗುತ್ತದೆ. ಕೊಂಡಿ ಆಗುತ್ತದೆ ಅನ್ನುವುದನ್ನು ಸ್ವಲ್ಪ ವ್ಯಾಖ್ಯಾನಿಸಬೇಕಾಗ್ತದೆ. ಯಾವ ಥರ ಕೊಂಡಿ ಆಗ್ತದೆ? ಈಶ್ವರನಿಗೆ ಸಮರ್ಪಿಸಿ ಮಾಡಿಕೊಂಡಿದ್ದರಿಂದಾಗಿ ಅಂತಃಕರಣ ಶುದ್ಧ ಹೇಗಾಗ್ತದೆ? ಅಲ್ಲ, ಅದು ಅಂದಾಜ. ಈಶ್ವರ ಭಾವಕ್ಕೂ ಅಂತಃಕರಣ ಶುದ್ಧಿಗೂ ಏನು ಕನೆಕ್ಷನ್ನು? ಫಲಾಪೇಕ್ಷೆ ಇಲ್ಲ. ಫಲಾಪೇಕ್ಷೆ ಇಲ್ಲದೇ ಇರೋದಕ್ಕೂ ಚಿತ್ತಶುದ್ಧಿಗೂ ಏನು ಸಂಬಂಧ? ಎಲ್ಲಿ ಫಲಾಪೇಕ್ಷೆ ಇದೆಯೋ ಅಲ್ಲಿ ನಂದು ಎನ್ನುವ ಭಾವ, ಮೋಹ, ಅಭಿಮಾನ ಮೂಡುವುದರಿಂದಾಗಿ ರಾಗದ್ವೇಷಗಳು ಅಲ್ಲಿ ಶಾಶ್ವತವಾಗಿ ಉಳಿತಾವೆ. ಎಲ್ಲಿ ನಾನು ಇಲ್ಲ, ನಂದು ಇಲ್ಲ, ಎಲ್ಲವೂ ಈಶ್ವರಂದು ಅನ್ನುವಂಥ ಭಾವ ಇದೆಯೋ ಅಲ್ಲಿ ಯಾವ ರಾಗದ್ವೇಷಗಳು ಇಲ್ಲದೇ ಇದ್ದರಿಂದಾಗಿ ಚಿತ್ತಶುದ್ಧಿಗೆ ಕಾರಣವಾಗ್ತದೆ. ಚಿತ್ತಶುದ್ಧಿಗೆ ಕಾರಣವಾಗಿದ್ದರಿಂದಾಗಿ ತನ್ಮೂಲಕವಾಗಿ ಅವನಿಗೆ ಸದ್ಗುರು, ಸದುಪದೇಶ ಪ್ರಾಪ್ತವಾಗ್ತವೆ. ಈ ಪ್ರಕಾರವಾಗಿ ಅವನು ಮುಕ್ತನಾಗ್ತಾನೆ. ಕನೆಕ್ಷನ್. ಆದ್ದರಿಂದ ಇವು ಕೊಂಡಿ. ಆ ಕೊಂಡಿ ನಚಿಕೇತಾಗ್ನಿನೇ ಮಾಡಬೇಕು ಅಂತಲ್ಲ. ಇಲ್ಲಿ ಪ್ರಸಂಗಾವಧಾನವಾಗಿ ಯಮನಿಂದ ಕೊಡಲ್ಪಟ್ಟಂಥ ಉಪದೇಶ ನಾಚಿಕೇತಾಗ್ನಿ ಅಂತ ಅಲ್ಲಿ ನಚಿಕೇತ ಅಂತ ಶಬ್ದ ಉಪಯೋಗ ಮಾಡಿದ್ದಾರೆ ಅಷ್ಟೇ ವಿನಃ ಅದು ಒಂದೇ ನಿಜವಾದ ಕೊಂಡಿ ಅಂತನಲ್ಲ. ಯಾವುದೇ ಶ್ರೌತ ಸ್ಮಾರ್ಥ ಕರ್ಮಗಳಲ್ಲಿ ಅವು ಕೂಡ ಕೊಂಡಿ ಆಗ್ತವೆ ಈಶ್ವರ ಭಾವದಿಂದ ಮಾಡಿದ್ದೇ ಆದರೆ. ಎಲ್ಲ ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು, ಸಂಸ್ಕಾರಯುಕ್ತವಾದ ಕರ್ಮಗಳು ಇವೆಲ್ಲವೂ ಕೂಡ ಕೊಂಡಿ ಆಗ್ತವೆ.
ಎಲ್ಲರೂ ಹೋಗಿ ಹೋಮಕ್ಕೆ ಕೊಡಬೇಕು, ಎಲ್ಲರೂ ಹೋಗಿ ಯಜ್ಞ ಮಾಡಬೇಕು ಅಂತ ಏನಿಲ್ಲ. ಹೀಗೆ ಹೇಳಿದರೆ ನಾವೆಲ್ಲ ಡಿಸ್ಇಂಟಿಗ್ರೇಟ್ ಆಗ್ತೀವಿ ಅಂತ ತಿಳ್ಕೊಂಡು ಅವರು ಒಂದು ಸ್ಥಾನ ಮಾಡಿದ್ರು, ಅದಕ್ಕೆ ದೇವಸ್ಥಾನ ಅಂತ ಕರೆದ್ರು. ನಾವು ಹೇಳಿಬಿಟ್ರಲ್ಲ, ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಿಯಮ ಇಲ್ಲ ಬಿಡಿ, ಹಾಗಾದ್ರೆ ಮಾಡಿದ್ರೂ ಬರ್ತದೆ ಮಾಡದೆ ಹೋದರೂ ಬರ್ತದೆ ಅಂತ ತಿಳ್ಕೊಂಡು ಡಿಸ್ಇಂಟಿಗ್ರೇಟ್ ಆಗಿಬಿಡ್ತಾರೆ. ಡಿಸ್ಇಂಟಿಗ್ರೇಟ್ ಆಗಿದ್ದೇ ಆದರೆ ಸಮಾಜ ಅಸ್ತವ್ಯಸ್ತ ಆಗ್ತದೆ, ಸಮಾಜ ಅಸ್ತವ್ಯಸ್ತ ಆದರೆ ರಾಷ್ಟ್ರ ಅಸ್ತವ್ಯಸ್ತ ಆಗ್ತದೆ. ಆದ್ದರಿಂದ ಇದಕ್ಕೆಲ್ಲ ಒಂದು ಕೇಂದ್ರ ಸ್ಥಾನ ಇರಲಿ ಅಂತ ನಮ್ಮ ಹಿರಿಯರು, ಪೂಜ್ಯರು, ತಪಸ್ವಿಗಳು ನಮಗೆ ದೇವಸ್ಥಾನ ಅಂತ ಒಂದು ಸ್ಥಾನವನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಇಂಥ ಯಜ್ಞ ಮಾಡು, ಇಂಥ ಹೋಮ ಮಾಡು, ಇಂಥ ಪ್ರಾರ್ಥನೆ ಮಾಡು, ಇಂಥ ಪೂಜೆ ಮಾಡು, ಇಂಥ ಅರ್ಚನೆ ಮಾಡು, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಹೋದರೆ ನಮಗೆ ದೇವಸ್ಥಾನ ಬೇಕಾ? ನಮ್ಮ ಫಿಲಾಸಫಿ ಪ್ರಕಾರ ಭಗವಂತ ದೇವಸ್ಥಾನದಲ್ಲಿ ಇದ್ದಾನೆ ಅಂತೇನಿಲ್ಲ. ನಮ್ಮ ಫಿಲಾಸಫಿ ಪ್ರಕಾರ ಉಳುವ ರೈತನು ಕೂಡ ಭೂಮಿಗೆ ನಮಸ್ಕಾರ ಮಾಡಿ ಉಳುವನ್ನು ಯಾರಿಗೆ ನಮಸ್ಕಾರ ಮಾಡ್ತಾನೆ? ಮಣ್ಣಿಗೆನ, ಕಲ್ಲಿಗೆನ, ಭೂಮಿಗೆನ? ಸಾರಿ, ಅವನು ಮಾಡ್ತಾ ಇರೋದು ಭಗವಂತನಿಗೆ. ಭಗವಂತನನ್ನು ಕಲ್ಲಿನಲ್ಲಿಯೂ ನೋಡಿದ ಮಹಾನ್ ತತ್ವಜ್ಞಾನಿಗಳು ನಮ್ಮವರು. ಎಲ್ಲೆಲ್ಲಿಯೂ ಭಗವಂತನನ್ನು ಕಂಡವರು ತತ್ವಜ್ಞಾನಿಗಳು ನಮ್ಮವರು. ಹೀಗೆ ನಮಗೆ ಏನು ಮಾರ್ಗದರ್ಶನ ಕೊಟ್ಟಾರೋ ಅವಷ್ಟು ಕೊಂಡಿಗಳು ಅನಿಸಿಕೊಳ್ಳುತ್ತವೆ. ಸೇತು, ಬ್ರಿಡ್ಜಿಂಗ್. ಗೊತ್ತಾಗಲಿಲ್ಲ? ಅಜ್ಞನನ್ನು ಸುಜ್ಞನನ್ನಾಗಿ ಮಾಡುವ, ವಿಚಾರವಂತನನ್ನಾಗಿ ಮಾಡಿ ಗುರಿಯನ್ನು ಸೇರಿಸುವ ಮಾರ್ಗದರ್ಶನ, ಅದು ಸೇತು. ಈಜಾನಾನಾಂ ಸೇತು. ಯಜ್ಞಯಾಗಾದಿಗಳನ್ನು ಮಾಡುವವರಿಗೆ ಇದು ಸೇತು. ಆದರೆ ಅವರ ಗುರಿ ಏನಾಗಿರಬೇಕು? ಸೇತು ನಿಜ, ಗುರಿನೇ ಗೊತ್ತಿಲ್ಲ ಅಂದ್ರೆ ಅವ ಹೆಂಗೆ ಸೇತು ಮಾಡ್ಕೊತಾನವ? ಟ್ರೈನ್ ಇದೆ ನಿಜ, ಟ್ರೈನ್ ಖಾಲಿನೂ ಇದೆ ನಿಜ. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದೇ ಹೋಗಿ ಕೂತ್ಕೊಂಡ್ರೆ ಮುಂದಿನ ಸ್ಟೇಷನ್ಗೆ ಏನು ಮಾಡ್ತಾನೆ? ಟಿ ಇಳಿಸ್ಬಿಡ್ತಾನೆ. ಯಾಕೆ ಇಳಿಸ್ತಾನೆ? ಟಿಕೆಟ್ ಇಲ್ಲ ಅಂತಲ್ಲ, ಟಿಕೆಟ್ ಇಲ್ಲ ಅನ್ನೋದು ಒಂದು ದೊಡ್ಡ ಅಪರಾಧ. ಅದಕ್ಕಿಂತ ಮುಂಚೆ ಇವನಿಗೆ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ ಅವನಿಗೆ. ನಾವೆಲ್ಲರೂ ಹಾಗೆ ಹೋಗಿ ಕೂತ್ಬಿಡ್ತೀವಿ. ಯಾವುದೊಂದು ಮಠನೋ, ಯಾವುದೊಂದು ಆಶ್ರಮನೋ, ಯಾವುದೊಂದು ಸ್ವಾಮಿನೋ, ಯಾವುದೊಂದು ಒಟ್ಟು ಹೋಗಿ ಕೂತ್ಬಿಡೋದು. ಯಾಕಂದರೆ ಸಾಕಷ್ಟು ಟೈಮ್ ಇದೆ. ಹೌ ಟು ಸ್ಪೆಂಡ್ ಟೈಮ್. ಮೊದಲು ನನಗೆ ಮೈ ಮುರಿದು ರೈತಾಪಿ ಮಾಡೋಂಗಿಲ್ಲ ಯಾರು. ಪರಿಸರದ ಜೊತೆ ಜೀವನ ಮಾಡಬೇಕ್ರಿ. ಅದರೊಳಗಿರುವಂಥ ಉಪನಿಷತ್ ಪಾಠ ಇನ್ನೊಂದು ಎಲ್ಲೂ ಇಲ್ಲ. ಎದ್ದು ಬೆಳಗ್ಗೆ ಕೂತ್ಕೊಂಡು ನೋಡಿ ಎಷ್ಟು ಸುಂದರವಾಗಿ ಈ ಸೂರ್ಯ ಇಡೀ ಜಗತ್ತನ್ನು ಎಷ್ಟು ಚಂದ ಬೆಳಗ್ತಾನೆ. ಅದು ನೋಡೋದೇ ಒಂದು ಆನಂದ. ನೀವು ಹೋಗಿ ಮುಖ ಸಪ್ಪೆ ಮಾಡಿಕೊಂಡು ಸ್ವಾಮಿ ಹೇಳ್ಯಾರಪ್ಪ ಅದೇನೋ ಸೂರ್ಯನ ನೋಡ್ಬೇಕಂತ, ಜೀವನದೊಳಗೆ ಲವಲವಿಕೆ, ಉತ್ಸಾಹ ಏನಿಲ್ಲ. ಸುಟ್ಟು ಹಪ್ಪಳದ ಮುಖ ಮಾಡ್ಕೊಂಡು ಇವರಿಗೆ ಯಾವ ಉಪನಿಷತ್ತು ಅರ್ಥ ಆಗ್ತದೆ? ಯಾವ ಕರ್ಮಯೋಗ ಅರ್ಥ ಆಗ್ತದೆ? ಆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಅಂತ ಏನು ನಮಗೆ ವಿಹಿತ ಕರ್ಮಗಳನ್ನು ಶಾಸ್ತ್ರಗಳು ಹೇಳಿಕೊಟ್ಟಾವೋ ಅವಷ್ಟು ಕೊಂಡಿಗಳೇ. ಎಲ್ಲವನ್ನೂ ಕೂಡ ಸಂಕಲ್ಪದಲ್ಲಿ ಈಶ್ವರ ಪ್ರೀತ್ಯರ್ಥಂ ಅಂತಲೇ ಮಾಡ್ತಾರೆ. ಮುಂದೆ ಬ್ರಾಕೆಟ್ನಲ್ಲಿ ನಿಮ್ದೆಲ್ಲ ಒಳಗೆ ಹಾಕ್ತಿರ್ಬೇಕು. ಬ್ರಾಕೆಟ್ನ ಹಾಕ್ತಾರೆ ಒಳಗೆ. ನನ್ನ ಮಗನ ನಕ್ಷತ್ರ ಹೆಂಗೆ, ನಮ್ಮ ಸೊಸೆಯ ನಕ್ಷತ್ರ ಹೆಂಗೆ, ನಮ್ಮ ಮಕ್ಕಳ ನಕ್ಷತ್ರ ಹೆಂಗೆ, ಅವನ್ನೆಲ್ಲ ಒಳಗೆ ಸೇರಿಸಿ
ಬಾಯಿಂದ ಈಶ್ವರ ಪ್ರೀತ್ಯರ್ಥ. ಅದು ತಕ್ಕಂತೆ ಈ ಅರ್ಚಕರು ಇದ್ದಾರೆ ನೋಡ್ರಿ, ಇವರು ಎಲ್ಲ ಇದ್ದಾರೆ, ಅವ್ರು ಚಪ್ಪಾಳೆ ಇರ್ತಾರೆ. ಇವಷ್ಟು ಕೊಂಡಿಗಳು, ಇವನ್ ನಿತ್ಯ ಕರ್ಮ, ನೈಮಿತ್ಯ ಕರ್ಮ. ಮತ್ತು ನಾವು ಈಗ ಸೆಕ್ಯುಲರ್ ಮನೋಸ್ಥಿತಿಯಲ್ಲಿ ಇದ್ದರಿಂದಾಗಿ ಇದನ್ನು ಹೇಳಬೇಕು. ಕಮ್ಮಾರಿಕೆ, ಕುಂಬಾರಿಕೆ, ಚಮಗಾರಿಕೆ ಇವು ಕೂಡ ಈಶ್ವರ ಭಾವದಿಂದ ಮಾಡಿದ್ದಾದರೆ ಕೊಂಡಿಗಳು. ಇನ್ನೂ ಚಂದ ಹೇಳಬೇಕು ಅಂತಂದರೆ ಕಸ ಗುಡಿಸೋರು, ಮುಸುರೆ ತಿಕ್ಕೋರು, ಇವಷ್ಟು ಕರ್ಮಗಳು ಕೊಂಡಿ ಅನಿಸ್ಕೋತವೆ, ಪ್ರೊವೈಡೆಡ್ ಏನದು ಈಶ್ವರ ಭಾವದಿಂದ ಮಾಡಬೇಕು. ಕಾಯಕವೇ ಕೈಲಾಸ. ಯಾರು ಈ ಪ್ರಕಾರವಾಗಿ ಈ ನಾಚಿಕೇತಾಗ್ನಿಯನ್ನು ಅನುಸರಿಸ್ತಾ ಇದ್ದಾರೋ ಅವರು ಅಭಯವಾದ ಪರಂಬ್ರಹ್ಮನನ್ನು ತಿಳಿಯಲಿಕ್ಕೆ ಶಕ್ತರಾಗುತ್ತಾರೆ. ಕ್ಲೀನಾಗಿ ಹೇಳ್ತಾನೆ ಯಮ. ಏನೋ ಹ್ಯಾಂಕಿ ಪ್ಯಾಂಕಿ ನಾನ್ ಕ್ಲಾರಿಟಿಯೊಳಗೆ ಹೇಳೋದಿಲ್ಲ, ಸ್ವಚ್ಛವಾದ ಶಬ್ದಗಳಿಂದ. ಅವರವರು ಅವರವರ ಕರ್ಮಗಳಲ್ಲಿ ಅವರವರ ಕರ್ಮ ನಿರ್ಣಯ ಮಾಡೋರು ಯಾರು? ಅವರವರೇ. ನಿನ್ನೆ ಕರ್ಮಯೋಗದಲ್ಲಿ ಹೇಳಿದಂತೆ ಅವರವರು ಅವರವರ ಸಂದರ್ಭ, ಅವರವರ ಸಮಯ, ಅವರವರ ಕ್ಷೇತ್ರಕ್ಕೆ ಅನುಸರಿಸಿಕೊಂಡು ಅವರವರ ಅವಶ್ಯಕತೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಅವರವರ ಬುದ್ಧಿಶಕ್ತಿಯನ್ನು ಆ ಕ್ಷಣಕ್ಕೆ ಯಾವ ಬುದ್ಧಿಶಕ್ತಿ ಭಗವಂತ ಕೊಟ್ಟಾನೆ ಅದರಲ್ಲಿ ಆ ಬುದ್ಧಿಶಕ್ತಿಯಲ್ಲಿ ಕೊರತೆ ಇದೆ ಅಂತ ಕಂಡು ಬಂದದ್ದಾದರೆ, ಅನ್ಯಥಾ ಇನ್ನು ಇತರ ಹಿರಿಯರು, ಅನುಭವಿಕರು ಅವರ ಮಾತುಗಳನ್ನು ಅವ್ರ ಜೊತೆ ಜಿಜ್ಞಾಸೆ ಮಾಡಿ ಅಲ್ಟಿಮೇಟ್ಲಿ ಅವರ ಕರ್ಮವನ್ನು ಕೊನೆಗೆ ಯಾರು ನಿರ್ಣಯ ಮಾಡ್ತಾರೆ? ಅವರೇ ನಿರ್ಣಯ ಮಾಡಬೇಕು. ಅರ್ಥಾತ್ ಅದರ ಜವಾಬ್ದಾರಿಯನ್ನು ಹೊತ್ಕೋಬೇಕವರು. ಬೇಸಿಕ್ಕಾಗಿ ಭಾರತ ದೇಶದ ಜನ ಎಲ್ಲ ಬೇಜವಾಬ್ದಾರಿ. ಜವಾಬ್ದಾರಿ ಹೊತ್ಕೊಳ್ಳೋಕೆ ಯಾರೂ ತಯಾರಿಲ್ಲ. ಕೆಲಸ ಮಾಡಲಿಕ್ಕೆ ಮುಂದೆ ಬರೋಂಗಿಲ್ಲ ಮುಗ್ಗಲು ಜನ. ಏನೋ ಕೆಲವು ಮಂದಿ ಏನು ಮುಂದೆ ಬರ್ತಾರೆ, ಜವಾಬ್ದಾರಿ ಹೊತ್ಕೊಳ್ಳೋಕೆ ಯಾರು ಅವ್ರ ಮೇಲೆ ಹಾಕ್ಕೊಳ್ಳೋದು, ಇವ್ರ ಮೇಲೆ ಹಾಕ್ಕೊಳ್ಳೋದು, ಏನು ಬೇಕಾದ್ರಲ್ಲಿ. ಏನೋ ಒಂದು ಚಿಕ್ಕದು ಹೂದಾನೆ, ಕುಂಡಾಲಿ ತೊಗೊಂಬ ಅಂತ ಮಗು ಹೇಳ್ತೀಯ. ಆ ಮಗು ಬರಬೇಕಾದ್ರೆ ಸ್ವಲ್ಪ ಮಣ್ಣು ಗಿಣ್ಣು ಕೆಡ್ಕೊಂಬರ್ತದೆ. ಆಮೇಲೆ ನೀವು ಕೇಳ್ತೀಯ, ಇದೆಲ್ಲ ಮಣ್ಣು ಯಾರು ಕೆಡಗಾರಪ್ಪ? ನಾಲ್ರಿ ಭಗಿನಿ ಅವ ನೋಡ್ರಿ, ಇನ್ನು ನಿಮ್ಮ ಹುಡುಗರು ಚಟ ಇದು, ಅವ ನೋಡ್ರಿ. ತಮ್ಮದು ಹೇಳಂಗೇ ಇಲ್ಲ, ಅವ ಹಂಗೆ ಮಾಡ್ತಾನೆ ರೀ. ಹೌದಲ್ಲ, ಅವ ಹಂಗೆ ಮಾಡ್ತಾನೆ ರೀ. ಅಲ್ಲಿಂದ ಇವೇನು ನಿನ್ನಿನ್ನು ಹುಟ್ಟಿ ಹೊತ್ತು ಕಣ್ ತೆಗೆದವು. ನಾವಂತೂ ಬೇಜವಾಬ್ದಾರೊಳಗೆ ಬೆಂದು ಹೋಗ್ಬಿಟ್ಟಿವಿ, ಹಂಗೆ ಎಸ್ಟಾಬ್ಲಿಷ್ ಆಗಿ ಹೋಗ್ಬಿಟ್ಟಿವಿ. ಒಂದು ಕೆಲಸ ಮಾಡ, ನಿನಗೆ ನಿಜವಾಗಿಯೂ ಬೇಜವಾಬ್ದಾರಿನೇ ಆಗಬೇಕಾಗಿದ್ರೆ ಈಶ್ವರ ಮೇಲೆ ಭಾರ ಹಾಕು, ಅದರ ಮಾಡಿ ಹೋಗ್ಬೇಕು. ಕರ್ತ ನೀ ಆಗಬೇಡ. ಕರ್ತ ನೀ ಆಗದೆ ಹೋದರೆ ಭೋಕ್ತಾನು ನೀನಾಗೋದಿಲ್ಲ. ಏನು ಸ್ವಾಮೀಜಿ, ಒಂದು ಕಡೆ ಅಂತೀರಿ ಜವಾಬ್ದಾರಿ ವಹಿಸ್ಕೋಬೇಕು ಅಂತೇಳಿ, ಇನ್ನೊಂದು ಕಡೆ ಅಂತೀರಿ ಕರ್ತ ನೀನಾಗಬಾರ್ದು ಅಂತ. ಎಸ್, ವಾಟ್ ಐ ಸೇ ಐ ಸ್ಟಿಕ್ ಆನ್ ಟು ದ್ಯಾಟ್. ಏನು ನಾ ಹೇಳಿದ್ದೀನೋ ಅದನ್ನು ನಾನು ಇವತ್ತಿಗೂ ಒಪ್ಕೋತೀನಿ. ಯಾಕೆ? ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಇದರ ಅರ್ಥ. ಅದ್ರ ಬಗ್ಗೆ ಕರ್ತ ಆಗಬೇಕು ಅಂತ ನಿಯಮ ಇಲ್ಲ. ಇವಾಗ ಬ್ಯಾಗ್ ಇಡ್ತಾರೆ ಬಸ್ ಸ್ಟ್ಯಾಂಡೊಳಗೆ, ಹೇಳ್ತಾರೆ ನಾನು ಸ್ವಲ್ಪ ಹೋಗಿ ನ್ಯೂಸ್ ಪೇಪರ್ ತೊಗೊಂಬರ್ತೀನಿ, ಈ ಸ್ವಲ್ಪ ಬ್ಯಾಗ್ ನೋಡ್ಕೊಳ್ರಿ, ಬಸ್ ಬರ್ಬೋದು ಅಂತ ಹೇಳಿ ಹೋಗ್ತಾರೆ. ಈ ಜವಾಬ್ದಾರಿ ಒಪ್ಕೊಂಡ್ರು ಇಲ್ಲೋ? ಆಯಿತು ಹೋಗಿ ಬನ್ನಿ ಅಂತ ಹೇಳ್ತಿರೋ ಇಲ್ಲ ಅವ್ರಿಗೆ? ಅವ್ರು ಹೋಗಿ ಒಂದು 5 ನಿಮಿಷ ಲೇಟ್ ಆಯ್ತು, ಬರಲಿಲ್ಲ. ಈಗ
5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಸ್ವಲ್ಪ ಸಹಾಯ ಮಾಡೋಣ ಅಂತ ಬ್ಯಾಗು ಕೂಡ ಹೊತ್ತು ನೋಡ್ತೀರಿ, ಭಾರಿ ಭಾರ ಇರ್ತದೆ. ಅವಾಗೇನು ಮಾಡ್ತೀರಿ? ನಿಮ್ಮ ಪ್ರಯತ್ನ ಮುಗೀತಿ. ಮುಂದೇನು ಮಾಡ್ತೀರಿ? ನಿಮ್ಮ ಪಾಡಿನ ಬಸ್ ಹತ್ತಿದ್ರಿ, ಕೂತ್ಕೊಳ್ತೀರಿ. ಅವನು ಬರ್ತಾನೆ ನನ್ನ ಸಂಬಂಧ ಇಲ್ಲ, ಬರಲಿಲ್ಲ ನನಗೆ ಸಂಬಂಧ ಇಲ್ಲ, ಅದು ಬ್ಯಾಗ್ ಅವನಿಗೆ ಸೇರ್ತದೆ ನನಗೆ ಸಂಬಂಧ ಇಲ್ಲ. ಯಾಕೆ? ಅದರ ಕರ್ತ ನಾನು. ನನ್ನ ಕ್ಷೇತ್ರದ ಪರಿಮಿತಿಯವರೆಗೂ ನನ್ನ ಜವಾಬ್ದಾರಿ. ನನ್ನ ಕ್ಷೇತ್ರದ ಪರಿಮಿತಿ ಮುಗಿದ ನಂತರ ಅದು ನನ್ನ ಜವಾಬ್ದಾರಿ ಆಗೋದಿಲ್ಲ. ಅದರ ಅರ್ಥೇನು? ವಾಟ್ ಬೆಸ್ಟ್ ಐ ಕ್ಯಾನ್ ಡೂ, ಐ ಹ್ಯಾವ್ ಡನ್ ಇಟ್. ಪ್ರತಿಯೊಂದರೊಳಗೆ ಈ ತೃಪ್ತ ಭಾವ ಬರಬೇಕು. ವಾಟ್ ಬೆಸ್ಟ್ ಐ ಕುಡ್ ಡೂ, ನಾ ಏನು ಉತ್ತಮವಾಗಿ ಮಾಡಿ ಸಾಧ್ಯ ಅದನ್ನು ನಾನು ಮಾಡಿದ್ದೀನಿ. ಭಗವಂತ ನನಗೆ ಎಷ್ಟು ಬುದ್ಧಿಶಕ್ತಿ ಕೊಟ್ಟಾನೆ, ನನಗೆಷ್ಟು ಭಾವನೆಗಳನ್ನು ಕೊಟ್ಟಾನೆ, ಅದು ತಕ್ಕಂತೆ ನಾನು ಮಾಡಿದ್ದೀನಿ ಅನ್ನುವ ಈ ಭಾವದಿಂದ ನೀವು ಯಾವ ಕರ್ಮವನ್ನೇ ಮಾಡಿದರೂ ಕೂಡ ಆ ಕರ್ಮವು ಏನಾಗ್ತದೆ? ಅದಕ್ಕೆ ಕೊಂಡಿ ಅನಿಸ್ಕೊಳ್ತದೆ. ನಿಮಿತ್ತವಾಗಿ ನಾಚಿಕೇತ ಅಂತ ಅಗ್ನಿ ಹೆಸರನ್ನು ಉಪಯೋಗ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ನಿಮಿತ್ತವಾಗಿ, ಅದು ಲಕ್ಷಣ ಶಬ್ದ. ಅದು ಎಲ್ಲ ಕರ್ಮಗಳನ್ನು ಲಕ್ಷಣ ಮಾತ್ರವಾಗಿ ಹೇಳಿದ್ದಾರೆ. ನಾಚಿಕೇತ. ಭಾಷ್ಯ ನೋಡೋಣ. 86. ಯಹ ಸೇತುರಿವ ಸೇತು ಈಜಾನಾನಾಂ ಯಜಮಾನಾನಾಂ ಕರ್ಮಿಣಾಂ ದುಃಖ ಸಂತರಣಾರ್ಥತ್ವಾತ್ ನಾಚಿಕೇತಂ ನಾಚಿಕೇತೋ ಅಗ್ನಿಃ ತಂ ವಯಂ ಜ್ಞಾತುಂ ಚೇತುಂ ಶಕೇಮಹಿ ಶಕ್ನುವಂತಃ. ಅದು ಯಾರು ಒಬ್ಬರು ಕರ್ಮಿ ಅನಿಸಿಕೊಂಡಿದ್ದಾರೋ, ಕರ್ಮಗಳಿಗೆ ಯಜಮಾನ ಯಾರು ಅವನಿಗೆ ಕರ್ಮಿ ಅಂತ ಹೇಳ್ತಾರೆ. ಬರ್ಕೊಡ್ರಿ. ಕರ್ಮಗಳಿಗೆ ಯಜಮಾನ ಯಾರು ಅವನು ಕರ್ಮಿ. ಕರ್ಮಗಳಿಗೆ ಯಜಮಾನ ಯಾರು ಅನ್ನೋದು ಹೇಗೆ ನಿರ್ಧಾರ ಮಾಡಬೇಕು? ಈ ಕರ್ಮದ ಜವಾಬ್ದಾರಿ ನಾನು ಹೊತ್ಕೊಂಡಿದ್ದೀನಿ, ಆದ್ದರಿಂದ ಈ ಕರ್ಮಕ್ಕೆ ನಾನು ಅಧಿಕಾರಿ, ಅವನು ಯಜಮಾನ, ಅವನಿಗೆ ಕರ್ಮಿ ಅಂತ ಕರೀತಾರೆ. ಈ ಕೆಲಸದ ಜವಾಬ್ದಾರಿ ನಾನು ಹೊತ್ಕೊಂಡಿದ್ದೀನಿ ಅಂತ ಯಾವನ ಫೀಲ್ ಮಾಡ್ತಾನೆ, ಅಭಿಮಾನ ಪಡ್ತಾನೆ, ಅವನು ಯಜಮಾನ. ಅಂಥವನಿಗೆ ಈಜಾನಾನಾಂ ಯಜಮಾನಾನಾಂ ಕರ್ಮಿಣ. ಈಜ ಧಾತು ಯಜ್ಞ ಅಂತ ತೋರಿಸ್ತದೆ, ಯಜ್ಞ ಕರ್ಮ ಅಂತ ತೋರಿಸ್ತದೆ. ಈಜ ಧಾತು ಯಜ್ಞ ಅಂತ ತಕ್ಷಣವೇ ಅದರ ಜೊತೆನೇ ಯಜ್ಞ ಯಜಮಾನ ಅಂತ ಬರ್ತದೆ. ಯಜ್ಞದ ಯಜಮಾನ ಅಂತ ಬಂದ ತಕ್ಷಣ ಅವನು ಕರ್ಮಿ ಆಗಿಬಿಡ್ತಾನೆ. ಎಷ್ಟು ಸಿಂಪಲ್ ಸೈನ್ಸ್ ಇದೆ, ಎಷ್ಟು ಮಜಾ ಇದೆ ನೋಡಿ. ಅಲ್ಲಿ ನೀವು ಸಂಕಲ್ಪ ಮಾಡುವಾಗ ನೀನು ಮಾಡು ಯಾರೇ ಸಂಕಲ್ಪ ಮಾಡಿ, ಆ ಮಾಡೋರು ಯಾರೇ ಇರ್ಬೋದು, ಆದರೆ ಆ ಸಂಕಲ್ಪದಲ್ಲಿ ಯಾರ ಹೆಸರು ತಗೋತೀರೋ ಅವರ ಅಡ್ರೆಸ್ಸು, ಅವರ ವಿಳಾಸ, ಅವರ ಫೋನ್ ನಂಬರು ರಿಜಿಸ್ಟರ್ ಆಗ್ತದೆ. ಅರ್ಚಕನ ಹೆಸರು ರಿಜಿಸ್ಟರ್ ಆಗೋದಿಲ್ಲ, ಪುರೋಹಿತನ ಹೆಸರು ರಿಜಿಸ್ಟರ್ ಆಗೋದಿಲ್ಲ. ಯಾರ ಹೆಸರು ರಿಜಿಸ್ಟರ್ ಆಗ್ತದೆ? ಅವ ಅಮೇರಿಕದಾಗಿರ್ತಾನೆ, ಆದರೂ ಫಲ ಡೈರೆಕ್ಟಾಗಿ ಅವನಿಗೆ ಹೋಗ್ತದೆ. ಎಷ್ಟು ಮಜಾ ಅದಲ್ಲ, ಡೈರೆಕ್ಟಾಗಿ ಅವನಿಗೆ ಹೋಗ್ತದೆ. ನೀವು ನೆಟ್ನೊಳಗೆ ದಯಾನಂದ ಅಂತ ಟೈಪ್ ಮಾಡಿರಿ,
ದಯಾನಂದ ಟೈಪ್ ಮಾಡಿಕೊಳ್ಳಿ, ಆ ನೆಟ್ಟಿನೊಳಗೆ ಕೋಟಿ ಕೋಟಿ ಮಾಹಿತಿಗಳಿರ್ತವೆ, ಸಹಸ್ರಾರು ಕೋಟಿ ಮಾಹಿತಿಗಳಿರ್ತವೆ. ಹೌದು, ಅದರೊಳಗೆ ದಯಾನಂದ ಅನ್ನೋದನ್ನು ಹುಡ್ಕೊಂಡು ಹೋಗ್ತದೆ. ಆಮೇಲೆ ನಾಕಾರ ದಯಾನಂದ ತೋರಿಸ್ತದೆ. ಅವಾಗ ನೀವು ಮತ್ತೆ ಟೈಪ್ ಮಾಡಬೇಕು, ಏನು ದಯಾನಂದ ಸರಸ್ವತಿ ಅಂತ ಟೈಪ್. ಅದು ಮತ್ತೆ 3 ದಯಾನಂದ ಸರಸ್ವತಿ ತೋರಿಸ್ತದೆ. ಒಬ್ಬರು ಆಗಲೇ ಶಾಂತ ಆಗಿಬಿಟ್ಟಾರೆ, ಒಬ್ಬರು ಇನ್ನೂ ಹೆಂಗಿದ್ದಾರೆ, ಅವು ಫೋಟೋನೂ ಬರ್ತಾವೆ. ಅವಾಗ ಏನು ನೋಡೋದು ನೀವೀಗ ಆರ್ಷವಿದ್ಯಾ ಅಂತ ಟೈಪ್, ದಯಾನಂದ ಸರಸ್ವತಿ ಆರ್ಷವಿದ್ಯಾ ಅನ್ಬೇಕು. ಆವಾಗ ಅವು ಎಲ್ಲ ಡಿಲೀಟ್ ಆಗ್ತವೆ. ಯಾವುದು ಉಳಿತದೆ? ದಯಾನಂದ ಸರಸ್ವತಿ ಆರ್ಷವಿದ್ಯಾ. ಹಂಗೆ ಈ ಸಂಕಲ್ಪ ಅಂದರೆ ಹಂಗಿರ್ತದೆ, ಅದು ಹುಡ್ಕೊಂಡು ಹೋಗ್ತದೆ. ಅದು ಆ ಫಲ ಅದೇ ವ್ಯಕ್ತಿ. ಅದಕ್ಕೆ ಆ ಸಂಕಲ್ಪ ಕರೆಕ್ಟಾಗಿ ಮಾಡಬೇಕು, ನಿಮ್ಮ ವಿಳಾಸ ಕರೆಕ್ಟಾಗಿ ಕೊಡಬೇಕು, ಪರ್ಫೆಕ್ಟಾಗಿ ಕೊಡಬೇಕು. ಆ ಸ್ವಾಮೀಜಿ ಮುಂದೆ ಸಲ ಹಾಗೆ ಮಾಡ್ತೀವಿ, ಅವನು ಯಜಮಾನ. ಮುಂದಿನ ಸಲ ನಾವು ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಅವನು ಯಜಮಾನ. ಇಲ್ಲದೆ ಹೋದರೆ ಸಂಕಲ್ಪಕ್ಕೆ ಹೇಳಿ, ಇದರ ಫಲ ಏನೇ ಇರಲಿ ಅದು ಸಮಾಜಕ್ಕೆ ಸಲ್ಲಲಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಎಂತಾರೆ ನೋಡ್ರಿ, ಲೋಕ ಲೋಕ ಕಲ್ಯಾಣ ಅಂತ ಹೇಳ್ಬಿಡ್ತಾರೆ ಅವರು. ಎಂಥ ದೊಡ್ಡ ಹೋಮ ಅವನ ಯಜ್ಞ ಎಲ್ಲ ಮಾಡಿರ್ತಾರೆ, ಅಲ್ಲೂ ಯಜಮಾನನ್ನು ಕೂಡಿಸಿರ್ತಾರೆ ನೆಪಕ್ಕೆ, ಪುಣ್ಯವಾಚನ ಕೂಡಿಸಿರ್ತಾರೆ ಒಬ್ಬರು ನೆಪಕ್ಕೆ. ಆ ವಿಧಿಗಳನ್ನ ಮಾಡಬೇಕಲ್ವೋ, ಅದಕ್ಕೆ ಕೂಡಿಸಿರ್ತಾರೆ. ಅವನ ಹೆಸರು ಹೇಳೋದಿಲ್ಲ. ಈಗ ಅವನು ಲೋಕ ಕಲ್ಯಾಣ ಕೂತಿರ್ತಾನೆ. ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ಇದೇನು ವಿಳಾಸ ಇದೆ ಅದನ್ನು ನಾವು ಮೊದಲೇ ನಮ್ಮಲ್ಲಿ ಅದನ್ನು ಉಪನಯನ ಆದ ತಕ್ಷಣವೇ ಅದನ್ನು ಅವರು ರೂಢಿ ಹಾಕ್ಕೊಟ್ಬಿಡ್ತಾರೆ. ಉಪನಯನ ಆದ ದಿವಸದಿಂದ ರೂಢಿ ಹಾಕ್ಕೊಟ್ಬಿಡ್ತಾರೆ. ಸರಿ, ಅವನು ಯಜಮಾನ ಆಯ್ತಲ್ಲ, ಒಂದು ಕೆಲಸ. ಈಗ ಅವನು ಯಜಮಾನ. ಅವನು ಯಾಕಪ್ಪ ಈ ಹೋಮಕ್ಕೆ ಕೊಂಡಿ ಹುಡುಕ್ತಾ ಇದ್ದಾನೆ? ದುಃಖ ಸಂತರಣಾರ್ಥತ್ವಾದ. ಈ ಕೊಂಡಿ ಏನು ಮಾಡ್ತದೆ? ಅವನನ್ನು ದುಃಖವನ್ನು ದಾಟಿಸಲು ಅವಕಾಶ ಮಾಡಿಕೊಡುತ್ತದೆ. ದುಃಖ, ಎಡುರು ತೊಡರುಗಳು, ಕಷ್ಟಗಳು, ಸಂಕಷ್ಟಗಳು, ಆಘಾತಗಳು, ಅಪಘಾತಗಳು, ನೋವುಗಳು, ಹಿಂಸೆಗಳು, ನಿರಾಶೆಗಳು ಎಷ್ಟು ಬೇಕು, ಇವುಗಳನ್ನು ದಾಟಲಿಕ್ಕೆ ಈ ಕೊಂಡಿಗಳು ಅವಕಾಶ ಮಾಡಿಕೊಡ್ತವೆ. ದುಃಖ ಸಂತರಣಾರ್ಥತ್ವಾದ. ಆದ ಕಾರಣ ಅವನು ಏನು ಮಾಡ್ತಾನೆ? ನಾಚಿಕೇತಂ ನಾಚಿಕೇತೋಗ್ನಿ. ಅದನ್ನು ಅವನು ಅನುಸರಿಸಲಿಕ್ಕೂ ಅಧಿಕಾರಿ ಆಗ್ತಾನೆ, ಅದನ್ನು ಮಾಡಲಿಕ್ಕೂ ಅಧಿಕಾರಿ ಆಗ್ತಾನೆ. ಚೇತುಂ ಶಕೇಮಹಿ ಶಕ್ನುವಂತಹ. ಇದೆಲ್ಲದೂ ಕೂಡ ಅವನೇನಾಗ್ತಾನೆ? ಅವನು ಅಧಿಕಾರಿ ಆಗುತ್ತಾನೆ. ಭಾಷ್ಯ ಕಿಂಚ ಯತ್ ಚ ಅಭಯಂ ಭಯಶೂನ್ಯಂ ಸಂಸಾರಸ್ಯ ಪಹರಂ ತಿತೀರ್ಷತಾಂ ತರ್ತುಂ ಇಚ್ಛತಾಂ ಬ್ರಹ್ಮವಿದಾಂ ಯತ್ಪರಮಾಶ್ರಯಂ ಅಕ್ಷರಂ ಆತ್ಮಾಖ್ಯಂ ಬ್ರಹ್ಮ ತಚ್ಚ ಜ್ಞಾತುಂ ಶಕೇಮಹಿ. ಕಿಂಚ ಇಷ್ಟೇ ಅಲ್ಲ, ಬರೀ ದುಃಖವನ್ನು ದಾಟ್ತಾನೆ. ಅದಕ್ಕಾಗಿ ಈ ಯಜ್ಞಯಾಗ ಹೋಮ ಈ ಕರ್ಮಗಳನ್ನು ಈ ಕರ್ತವ್ಯಗಳನ್ನು ಮಾಡಬೇಕು ಅಂತ ಅಷ್ಟೇ ಅಲ್ಲ, ಮತ್ತೇನು ಅಂದರೆ ಅಭಯವನ್ನು ಕೊಡ್ತಾವೆ. ಅಂದರೆ ಭಯದಿಂದ ರಕ್ಷಣೆಯನ್ನು ಕೊಡ್ತಾವೆ. ಅಭಯಂ ಅಂದರೆ ಭಯದಿಂದ ರಕ್ಷಣೆ. ಅಭಯಂ ಪ್ರತಿಷ್ಠಾಂ ವಿಂದತಿ. ತೈತ್ರಿಯ ಅಭಯಂ ಪ್ರತಿಷ್ಠಾಂ ವಿಂದತಿ. ಅಭಯಂ ಏನು? ಭಯಶೂನ್ಯಂ.
ಅದಕ್ಕಾಗಿಯೇ ಆ ಭಯರಹಿತನಾಗಬೇಕು ಎಂದೇ ಅವನು ಸಂಸಾರಸ್ಯ ಪಾರಂ ತಿತೀರ್ಷತ. ಇನ್ನು ಇಂಗ್ಲೀಷ್ನ ಭಾಳ ಚಂದ ನಾವು ಹೇಳ್ತೀವಿ ಇದಕ್ಕೆ ಏನಂದರೆ ಬಿಕಮಿಂಗ್ ಫ್ರೀ ಫ್ರಾಮ್ ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್. ಫ್ರೀ ಫ್ರಾಮ್ ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್. ಅತೃಪ್ತ ಭಾವದಿಂದ ನಿವೃತ್ತವಾಗುವುದೇ ಅಭಯಂ. ಬರ್ಕೊಳ್ಳಿ, ಅತೃಪ್ತ ಭಾವದಿಂದ ನಿವೃತ್ತವಾಗುವುದೇ ಅಭಯಂ. ಈ ಅತೃಪ್ತ ಭಾವ ಇರುವವರೆಗೂ ಭಯ ಇರುತ್ತದೆ. ಇಂಥ ವಿಷಯಗಳು ಬಂದಾಗ ನಮ್ಮ ಅಂತಃಕರಣದ ಒಳಗೆ ನಾವು ಇಣಿಕಿ ನೋಡಬೇಕು, ಇದು ಎಷ್ಟು ಸತ್ಯ. ಮನುಷ್ಯ ಯಾಕೆ ಭಯಗ್ರಸ್ತನಾಗ್ತಾನೆ? ಭಯಕ್ಕೆ ಕಾರಣ ಏನಿದೆ ಅವನಿಗೆ? ತೃಪ್ತ ಭಾವ ಇಲ್ಲ. ಹೇಳ್ತಾರೆ, ಭಯಗಳಲ್ಲಿ ಅತಿ ದೊಡ್ಡ ಭಯ ಹೇಳ್ರಿ, ಮರಣದ ಭಯ. ಮರಣ ಅಂದ್ರೆ ಏನು? ಈಗ ನಾನು 100 ವರ್ಷ ಬದುಕಿದರೂ ಅತೃಪ್ತ ಕಾಲಮಾನ, ಆಯುಷ್ಯ ಎಷ್ಟು ಬದುಕಿದರೂ ಅತೃಪ್ತನೇ. ಹೌದಾ? ಸಾವು ಇದು ನನಗೆ ಮತ್ತೆ ಮತ್ತೆ ಅತೃಪ್ತ ಭಾವವನ್ನು ನೆನಪಿಸಿಕೊಡ್ತು. ಈ ಅತೃಪ್ತ ಭಾವವನ್ನು ನಾನು ದಾಟಬೇಕು. ಅಭಯ. ಆಯುಷ್ಯದ ಅತೃಪ್ತ ಭಾವ, ಸುಖದ ಅತೃಪ್ತ ಭಾವ, ಅನಂತತೆಯ ಅತೃಪ್ತ ಭಾವ. ಐ ರಿಪೀಟ್, ಆಯುಷ್ಯದ ಅತೃಪ್ತ ಭಾವ, ಸುಖದಲ್ಲಿಯ ಅತೃಪ್ತ ಭಾವ, ಅನಂತತೆಯ ಅತೃಪ್ತ ಭಾವ. ಇವು ಮೂರು ಜನ್ಮತಃ ನಮಗೆ ಸಿದ್ಧವಾದ ರೋಗಗಳು. ನಮ್ಮ ಹೆಸರಿನಲ್ಲಿ ಈ ರೋಗಗಳು ರಿಜಿಸ್ಟರ್ ಆಗಿಬಿಟ್ಟು ಈವನ್ ಡಾಕ್ಟರ್ಸ್ ಕಡೆಯಿಂದ ಮೆಡಿಸಿನ್ ತಗೊಂಡ್ರು ಕೂಡ ಅದರೊಳಗೆ ಕೂಡ ತೃಪ್ತಿ ಇಲ್ಲ, ಅತೃಪ್ತ ಭಾವ. ಆಯುಷ್ಯದ ಅತೃಪ್ತ ಭಾವ ನಮ್ಮನ್ನು ಪ್ರವೃತ್ತ ಮಾಡುತ್ತದೆ. ಇದರೊಳಗೆ ನಾ ಇನ್ನೂ ಉಳಿಬೇಕು, ಮೆಡಿಸಿನ್ ತೊಗೊಂಡಾದರೂ ಉಳಿಬೇಕು, ಆಪ್ರೇಷನ್ ಮಾಡಿಸ್ಕೊಂಡಾದರೂ ಉಳಿಬೇಕು, ನಾ ಉಳಿಬೇಕು, ನನಗೆ ಕಾಟ ಬೇಡ, ನಾ ಉಳಿಬೇಕು. ಇದನ್ನು ಪ್ರವೃತ್ತ ಮಾಡುತ್ತದೆ. ಯಾವುದು ಪ್ರವೃತ್ತ ಮಾಡುತ್ತದೆ? ನಮ್ಮ ಆಯುಷ್ಯದ ಬಗ್ಗಿರುವ ಅತೃಪ್ತ ಭಾವ. ಆಯಿತು, ಅದು ಏನೇನು ಪ್ರವೃತ್ತ ಮಾಡ್ತದೋ ಅಷ್ಟನ್ನೂ ನಾವು ಮಾಡಿ ಸಾಧಿಸಿದ್ದೇ ಆದರೆ ಆವಾಗ ನಾವು ಆಯುಷ್ಯದ ರೀತಿಯಲ್ಲಿ ತೃಪ್ತರಾಗಲು ಸಾಧ್ಯವೇ? ಅದಕ್ಕೆ ಹೇಳ್ತೀನಿ, ಈ ರೋಗ ಇದು ಹೋಗೋದೇ ಇಲ್ಲ. ಅಲ್ಲಿಗೆ ಮುಗಿಲ್ಲ ಸಮಸ್ಯೆ, ಅಲ್ಲೆಲ್ಲ ಹೇಳ್ತೀನಿ ಮುಂದೆ. ಯಾವ ಪ್ರಯತ್ನವನ್ನು ಮಾಡಿದರೂ, ಎಲ್ಲ ಪ್ರಯತ್ನವನ್ನು ಮಾಡೋಣಂತೆ, ಯಾವ ಪ್ರಯತ್ನ ಮಾಡಿದರೂ ಆಯುಷ್ಯದ ಅತೃಪ್ತ ಭಾವ ಹೋಗೋದಿಲ್ಲ. ಹೇಗೂ ಹೋಗೋದಿಲ್ಲ, ಅದನ್ನು ಪ್ರಯತ್ನ ಮಾಡದೇ ಇರಲಿಕ್ಕೂ ಇದು ರೋಗ. ಆ ಎಳೆ ಹುಡುಕಿ ತೆಗೀರೋದನ್ನ
ನೀವು ಆ ಎಳೆ ಹುಡುಕಿ ತೆಗಿಲಿಲ್ಲ ಅಂತಂದರೆ ವೇದಾಂತ ವ್ಯರ್ಥ. ವೈ ವೇದಾಂತ ಇವೆಲ್ಲ ಕೇಳಲಿಕ್ಕೆ ಸಿಕ್ಕಿಲ್ವೋ? ಸಾಕಷ್ಟು ಸಿಕ್ಕಾವು ಕೇಳಲಿಕ್ಕೆ ನಾವು. ಆಯುಷ್ಯದಲ್ಲಿಯ ಅತೃಪ್ತ ಭಾವ ಇಟ್ ಇಸ್ ಹಾಂಟಿಂಗ್ ಮೀ. ಅದು ನನ್ನ ಬೇಟೆ ಆಡ್ತಾ ಇದೆ. ಅದು ಯಾವಾಗ ನನಗೆ ಬೇಟೆ ಮಾಡಿ ಜ್ಞಾಪಕ ಮಾಡಿಕೊಡ್ತದೋ, ಅದು ನನಗೆ ಭಯ ಉಂಟಾಗ್ತದೋ, ಆವಾಗ ಅದು ನನಗೆ ದೂಡುತ್ತದೆ. ಈ ಭಯ ಹೋಗಬೇಕಾದ್ರೆ ನೀನು ಈ ಪ್ರಕಾರವಾಗಿ ಪ್ರಯತ್ನ ಮಾಡು, ಈ ಭಯ ಹೋಗಬೇಕಾದ್ರೆ ನೀನು ಸೆಕ್ಯೂರಿಟಿ ಇಡು, ಈ ಭಯ ಹೋಗಬೇಕಾದ್ರೆ ನೀನು ಗನ್ಮ್ಯಾನ್ ಇಟ್ಕೋ, ಈ ಭಯ ಹೋಗಬೇಕಾದ್ರೆ RSS ನಾಯಿ ಇಟ್ಕೋ, ಈ ಭಯ ಹಿಂಗೆ ಅದು ಏನು ಮಾಡ್ತದೆ? ನಮ್ಮನ್ನು ದೂಡ್ತದಲ್ಲೋ, ನಮ್ಮನ್ನು ಪ್ರವೃತ್ತವನ್ನಾಗಿ ಮಾಡ್ತದಲ್ಲೋ. ಯಾವುದನ್ನು ಪ್ರವೃತ್ತವನ್ನಾಗಿ ಮಾಡ್ತದೆ? ನಮ್ಮಲ್ಲಿರುವಂತಹ, ನಮ್ಮ ಜೊತೆಗಿರುವಂತಹ ಅತೃಪ್ತ ಭಾವ. ಇಷ್ಟೆಲ್ಲ ಪ್ರಯತ್ನ ಮಾಡಿದ ನಂತರವೂ ಆ ಅತೃಪ್ತ ಭಾವ ಇನ್ನೂ ಹಾಗೆ ಇದೆಯೋ? ಹಾಗೆ ಇದೆ. ಅಂದಮೇಲೆ ನಾವು ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗಾದ್ರೆ? ಅಂತನೂ ಸಾಧ್ಯವಿಲ್ಲ. ಓನ್ಲಿ ದಯಾನಂದ ಕ್ಯಾನ್ ಟೀಚ್ ಯು ದಿಸ್. ಬೇರೆ ಯಾವ ಸ್ವಾಮೀಜಿ ಬಾಯಿಂದಲೂ ನಾನು ಈ ವ್ಯಾಖ್ಯಾನದ ಸರಳತೆಯನ್ನು ನಾನು ಕಂಡಿಲ್ಲ. ಅದರ ಮುಂದೆ ಸತ್ಯ ಚಿತ್ತ ಆನಂದ ಅಂತ ತೊಗೊಂಡೋಗ್ತಾರೆ. ಎರಡನೇದು ಬರೋಣ. ಈಗ ನಾವು ಅಭ್ಯಾಸ ಮಾಡಿ ಗೊತ್ತೀವಿ, ಅಭಯಂ ಅಂದ್ರೆ ಏನು? ಹೌದಲ್ಲ? ಶ್ಲೋಕದೊಳಗೆ ಐತೆ, ನಾವು ಇನ್ನೂ ಶ್ಲೋಕ ಬಿಟ್ಟು ಎಲ್ಲೂ ಹೋಗಿಲ್ಲ. ಅಭಯಂ ಅಂದ್ರೆ ಏನು? ಮೊದಲು ಭಯ ಅಂದ್ರೆ ಏನು? ಅತೃಪ್ತ ಭಾವ. ಎರಡನೇದೇ ಬರೋಣ. ಸುಖದಲ್ಲಿಯ ಅತೃಪ್ತ ಭಾವ. ಆದ್ದರಿಂದ ಎಲ್ಲಿ ಅದು ನಮ್ಮ ಕೈ ಬಿಟ್ಟು ಹೋಗ್ತದೋ ಅನ್ನೋ ಭಯ. ಬಂಧು ಮಿತ್ರಾದಿಗಳ ಸುಖ ಇರಬಹುದು, ಐಶ್ವರ್ಯ ಸಂಪತ್ತಿನ ಸುಖ ಇರಬಹುದು. ಎಲ್ಲ ಕೈ ಬಿಟ್ಟು ಹೋಗ್ತಾವೋ. ಭಯ. ಆ ಭಯ ಏನು ಮಾಡ್ತದೆ? ನಮ್ಮನ್ನು ಪ್ರವೃತ್ತ ಮಾಡ್ತದೆ. ಹೇಳ್ರಿ, ಯಾವುದ್ರೊಳಗೆ ಪ್ರವೃತ್ತ ಮಾಡ್ತದೆ? ಬೇರೆ ಬೇರೆ ಸುಖಗಳು, ಬೇರೆ ಸುಖಗಳು. ಆಯ್ತು, ಬೇರೆ ಇಷ್ಟೆಲ್ಲ ಸುಖಗಳನ್ನು ನೀನು ಸಂಗ್ರಹ ಮಾಡಿದಲ್ವೋ, ಈಗ ಸುಖದಲ್ಲಿ ಅತೃಪ್ತ ಭಾವ ಹೋಯ್ತಾ? ಅದನ್ನ ಪ್ರಯತ್ನ ಯಾಕೆ ಮಾಡ್ತೀಯ? ಮಾಡದೆ ಸುಮ್ಮನೆ ಇದ್ಬಿಡು. ಸುಮ್ಮನೆ ಇರಲಿಕ್ಕೂ ಆಗೋದಿಲ್ಲ. ಇದು ಎರಡನೇದು. ಇನ್ನು ಅನಂತತೆಯ ಭಯ. ಅನಂತತೆಯಲ್ಲಿ ಅತೃಪ್ತ ಭಾವ. ಮನುಷ್ಯ ಯಾವಾಗಲೂ ಅನಂತನಾಗಬೇಕು ಅನ್ನುವುದೇ ಅವನ ಪ್ರಯತ್ನದ ಹಿಂದಿರುವ ಉದ್ದೇಶ. ಜ್ಞಾನದಲ್ಲಿ ಅನಂತನಾಗಬೇಕು, ಭೋಗಾದಿ ಐಶ್ವರ್ಯಗಳನ್ನು ಸಂಗ್ರಹ ಮಾಡುವುದರಲ್ಲಿ ಅನಂತತೆ ಇರಬೇಕು, ಒಂದೊಂದು ಅನಂತತೆಯನ್ನು ಪ್ರಾಪ್ತಿ ಮಾಡಿಕೊಂಡಾಗ ಇನ್ನೊಂದರಲ್ಲಿ ಆ ಅಂತವನ್ನು ಅವನು ಗುರುತಿಸಿ ಶುರು ಮಾಡ್ತಾನೆ. ಹೀಗಾಗಿ ಹೊಸ ಅನಂತತೆಗೆ ಪ್ರಯತ್ನ ಮಾಡ್ತಾನೆ. ನೋಡಿ, ಅಂತ ಕೊನೆ ಅಂದರೆ ನಾಶನಾಗಲಿಕ್ಕೆ ನನಗಿಷ್ಟ ಇಲ್ಲ. ಎಲ್ಲ ವಸ್ತುಗಳು ನಾಶವಾಗ್ತವೆ, ಯಾಕೆಂದರೆ ಅವುಗಳಿಗೆ ಅಂತ ಇದೆ. ಹಾಗೆ ನಾನು ನಾಶವಾಗಿಬಿಟ್ರೆ ಆಯ್ತಲ್ಲ, ನನಗಿಷ್ಟ ಇಲ್ಲ. ನಿನಗೇನಾಗಬೇಕಾಗಿದೆ? ನಾನು ಉಳಿಬೇಕಾಗಿದೆ.
ನಾನು ಉಳಿಬೇಕು, ಇದು ಅನಂತತೆ. ನಾನು ಉಳಿಬೇಕು, ಇದು ಅನಂತತೆ. ಹೇಗೆ ಕೇಳ್ರಿ, ಎಷ್ಟು ವರ್ಷ ಉಳಿಬೇಕಾಗಿದೆಪ್ಪ? ಎಷ್ಟು ವರ್ಷ ಉಳಿಬೇಕಾಗಿದೆ ಹೇಳು? 100 ವರ್ಷ, 500 ವರ್ಷ? ಅವ ಹೇಳ್ತಾನೆ, ದೇಹ, ಮನಸ್ಸು, ಬುದ್ಧಿಗಳು ರೋಗ ರುಜಿನಗಳಿಂದ ಮುಕ್ತವಾಗಿ ಎಲ್ಲಿ ತನಕ ಇರ್ಲಿಕ್ಕೆ ಸಾಧ್ಯವೋ ಅಷ್ಟು ನಾ ಇರೋನ. ದೇಹ ಮುಪ್ಪಾಗಬಾರ್ದು, ಮನಸ್ಸು ಬುದ್ಧಿಗಳು ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕು. ಈಗ ಹೇಳು, ಎಷ್ಟು ವರ್ಷ ಬದುಕ್ತಿ ಹೇಳು? ದೇಹ ರೋಗಿಲ್ಲ, ಯಾವ ರೋಗನೂ ಇಲ್ಲ. ಹಾಗಾದರೆ ಅನಂತತೆಯಲ್ಲಿ ಅತೃಪ್ತ ಭಾವ ಇದ್ದರಿಂದಾಗಿ ನನಗೆ ಅದು ಅನೇಕ ಪ್ರಯತ್ನಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಈ ಪ್ರಕಾರವಾದ ಇವು 3 ರೋಗಗಳು ನಮ್ಮ ಜೊತೆಗೆ, ನಮ್ಮ ಹುಟ್ಟಿನ ಜೊತೆಗೆ ನಮಗೆ ಅಂಟ್ಕೊಂಡಿವೆ. ಬಿಡ್ತೇವೆ ಅಂದರೆ ಬಿಡಲಿಕ್ಕೂ ಆಗೋದಿಲ್ಲ, ಅವು ಇಟ್ಕೊಂಡು ಸುಮ್ಮನೆ ಕೂಡಲಿಕ್ಕೂ ಆಗೋದಿಲ್ಲ. ಆಯುಷ್ಯದಲ್ಲಿ ಅತೃಪ್ತ ಭಾವ ಪರಿಹಾರ ಸದಾ ಇರಬೇಕು. ಸದಾ ಇರಬೇಕು ಅನ್ನೋದಕ್ಕೆ ಸಂಸ್ಕೃತದ ಶಬ್ದ ಸತ್. ಅನಂತವಾಗಿರಬೇಕು ಅನ್ನುವ ಶಬ್ದ ಜ್ಞಾನ. ಸುಖದಲ್ಲಿ ತೃಪ್ತ ಭಾವದಿಂದಿರಬೇಕು ಅನ್ನುವ ಶಬ್ದ ಆನಂದ. ಎಲ್ಲಿವರೆಗೂ ಸಚ್ಚಿದಾನಂದ ನಿನಗೆ ಪ್ರಾಪ್ತಿ ಆಗೋದಿಲ್ವೋ ಅಲ್ಲಿವರೆಗೂ ನಿನಗೆ ಭಯ ಇದ್ದೇ ಇರುತ್ತೆ. ಉದರಂ ಅಂತರಂ ಕುರುತೆ ಅತತಸ್ಯ ಭವಂ ಭವತಿ. ನಾವೇನು ಅಂದ್ಕೊಂಡಿವಿ? ಈ ಒಂದು ತೃಪ್ತ ಭಾವ, ಈ ಅನಂತತೆ ಹೊರಗೆಲ್ಲೋ ಇದೆ ಅಂತ ತಿಳ್ಕೊಂಡಿವಿ. ಅಂತರಂ ಕುರುತೆ, ಅಂತರಂ ಅಂದರೆ ಇದು ನಾನು ಬಿಟ್ಕೊಟ್ಟಿದ್ದು ಬೇರೆ ಇದೆ, ಇದು ಅಂತರಂ. ಉತ್ ಅಂದರೆ ಕಿಂಚಿತ್ತಾದರೂ, ಅರಂ ಸ್ವಲ್ಪ ಆದರೂ. ಒಟ್ಟು ಹೇಳಬೇಕು ಅಂದ್ರೆ ತಾತ್ಪರ್ಯವಾಗಿ ಸಚ್ಚಿದಾನಂದ ಎಷ್ಟು ಹುಡುಕಿದರೂ ಸಿಗ್ತಾ ಇಲ್ಲ, ಹೇಗೂ ಸಿಗೋದಿಲ್ಲ, ಹುಡುಕೋದನ್ನು ಬಿಡಲಿಕ್ಕೂ ನನ್ನ ಕಡೆಯಿಂದ ಆಗೋದಿಲ್ಲ. ದಿಸ್ ಈಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ಏನು ಪ್ರಾಬ್ಲಮ್? ಹಣಕಾಸಿನ ಸಮಸ್ಯೆ. ಏನು ಪ್ರಾಬ್ಲಮ್ಮು? ಯಾವ ಪ್ರಾಬ್ಲಮ್ಮೇ ಅಲ್ಲ. ಈ ಪ್ರಾಬ್ಲಮ್ಮು ಜನ್ಮಾಂತರದ ಬೆನ್ನು ಬಿದ್ದಿದೆ. ಇದ್ರ ಕಡೆಗೆ ಯಾರಿಗೂ ಲಕ್ಷ್ಯ ಇಲ್ಲ. ಇವುಗಳಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ತಿತೀರ್ಷತಾಂ, ಅಲ್ಲಿ ಬಂತು ನೋಡ್ರಿ. ಈಗ ಅದು ಅಭಯಂ ತಿತೀರ್ಷತಾಂ. ಯಾರು ಈ ಪ್ರಕಾರವಾದ ಭಯವನ್ನು ದಾಟಿ ಅಭಯವನ್ನು ಹೊಂದಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ತೊಡಗಿದ್ದಾರೋ ಅವರು ಪಾರಂ. ಅವರು ಏನು ಮಾಡಬೇಕಾಗಿದೆ? ಅವರು ಈ ಕೊಂಡಿಯನ್ನು ಮೊದಲು ಅನುಸರಿಸಬೇಕಾಗ್ತದೆ. ಸಂಸಾರಸ್ಯ ಪಾರಂ ತಿತೀರ್ಷತಾಂ ತರ್ತುಂ ಇಚ್ಛತಾಂ. ತಿತೀರ್ಷತಾಂ ಅಂದ್ರೇನು? ತಿತೀರ್ಷತಾಂ ಬರ್ದ ಅಲ್ಲೇ ಬರೆದ್ಬಿಟ್ಟಾರ ನೋಡ್ರಿ ಅರ್ಥ. ತರ್ತುಂ ಇಚ್ಛತಾಂ. ಏನಪ್ಪ ತರ್ತುಂ? ಧಾತು ತರ್, ತುಮನ್ ಪ್ರತ್ಯಯ. ತರ್ ತುಮನ್ ಪ್ರತ್ಯಯ ತರ್ತುಂ. ನಿನ್ನೆ ಹೇಳಿಕೊಟ್ಟೆ ನೋಡಿ, ತುಮನ್ ಪ್ರತ್ಯಯ ತರ್ತುಂ. ಯಾರು ದಾಟಬೇಕೆಂದು ಇಚ್ಛಿಸಿದ್ದಾರೋ ಅವರು ಈ ನಾಚಿಕೇತಾಗ್ನಿ ಅನ್ನುವ ಕೊಂಡಿಯನ್ನು ಸ್ವೀಕಾರ ಮಾಡಬೇಕು. ಬ್ರಹ್ಮವಿದಾಂ ಯತ್ ಪರಮಾಶ್ರಯಂ ಅಕ್ಷರಂ ಆತ್ಮಾಖ್ಯಂ ಬ್ರಹ್ಮ ತಚ್ಚ ಜ್ಞಾತುಂ ಶಕೇಮಹಿ. ಯಾವ ಬ್ರಹ್ಮನೋ ಈ ಜಗತ್ತೆಲ್ಲದಕ್ಕೂ ಆಶ್ರಯವಾಗಿದೆಯೋ, ಆಶ್ರಯ ಶಬ್ದ ಇದು ಪುಲ್ಲಿಂಗ ಶಬ್ದ. ಅದನ್ನು ಇಲ್ಲಿ ನಪುಂಸಕದಲ್ಲಿ ಉಪಯೋಗ ಮಾಡಿದ್ದಾರೆ. ಯತ್ಪರಂ ಆಶ್ರಯಂ ಅಂತ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ. ಆಶ್ರಯ, ಆಶ್ರಯೌ, ಆಶ್ರಯಾ ಪುಲ್ಲಿಂಗ ಶಬ್ದ.
ಆದರೆ ಅವರು ಏನು ಹಾಕಿದ್ದಾರೆ? ನಪುಂಸಕಲಿಂಗದಲ್ಲಿ ಹಾಕಿದ್ದಾರೆ. ಇಲ್ಲಿ ಪಂಡಿತರಿಗೆ ಬಿಟ್ಟರು ಅಂತದನ್ನು ಜಿಜ್ಞಾಸೆ ಮಾಡಲಿಕ್ಕೆ. ಆದರೆ ನಮಗೆ ಅರ್ಥ ಸಿಕ್ಕರೆ ಸಾಕು. ಬ್ರಹ್ಮವಿದಾಂ ಯತ್ಪರಂ ಆಶ್ರಯಂ. ಯಾವ ಆ ಒಂದು ಸ್ಥಿತಿ ಅದು ಬ್ರಹ್ಮಜ್ಞಾನಿಗಳಿಗೆ ಆಶ್ರಯವಾಗಿದೆಯೋ ಅದು ಆತ್ಮಾಖ್ಯಂ ಬ್ರಹ್ಮ, ಆ ಬ್ರಹ್ಮನೇ ತಾನು ಎನ್ನುವ ಜ್ಞಾನದಲ್ಲಿ ಅದು ಪರ್ಯವಸಾನವಾಗುತ್ತದೋ ಅದನ್ನು ತಿಳಿದುಕೊಳ್ಳಬೇಕು ಅನ್ನುವವರಿಗೆ ನಾಚಿಕೇತಾಗ್ನಿ ಇದೊಂದು ಕೊಂಡಿ ಇದ್ದಂತೆ. ಹಾಂ ಹೌದಾ? ಇಲ್ಲ, ಅಕ್ಷರಂ ಇದೆ ಒಪ್ತೀನಿ. ಆಶ್ರಯ ಪರಂ ಆಶ್ರಯ ಆಗಬೇಕಾಗಿತ್ತದು. ಏಕೆಂದರೆ ಆಶ್ರಯ ಇದು ಪುಲ್ಲಿಂಗ ಶಬ್ದ. ಆಶ್ರಯ ಶಬ್ದ ಇಲ್ಲ, ನಪುಂಸಕಲಿಂಗ ಉಪಯೋಗ ಮಾಡಿದ್ದಾರೆ. ವಿದ್ಯಾಭಕ್ತಿ ಆಗ್ತದೆ. ಇಲ್ಲಿ ದಟ್ಸ್ ರೈಟ್. ಅಲ್ಲ, ಅದು ನನಗೆ ಅರ್ಥ ಆಯ್ತು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಫುಟ್ ನೋಟ್ ಬರ್ತಾರೆ. ಫುಟ್ ನೋಟ್ ಏನೇನು ಬರ್ತಾರೆ? ಆಶ್ರಯ ಶಬ್ದವು ಪುಲ್ಲಿಂಗವಾದರೂ ಆಚಾರ್ಯರು ಇಲ್ಲಿ ನಪುಂಸಕಲಿಂಗದಲ್ಲಿ ಏಕೆ ಉಪಯೋಗಿಸಿದ್ದಾರೆ ಎಂಬುದು ತಿಳಿಯುವಂತಿಲ್ಲ. ತಿಳ್ಕೊಳ್ಳಿಕ್ಕೆ ಭಾರಿ ಸುಲಭ ಅದು ದ್ವಿತೀಯ ಭಕ್ತಿ. ಬ್ರಹ್ಮವಿದಾಂ ಯತ್ಪರಂ ಆಶ್ರಯಂ ಅಕ್ಷರಂ ಯದ್ ಅಕ್ಷರಂ ಪರಮಾಶ್ರಯಂ ಆತ್ಮಾಖ್ಯಂ ಬ್ರಹ್ಮ. ಅಕ್ಷರಂ ಆತ್ಮಾಖ್ಯಂ ಬ್ರಹ್ಮ ತಚ್ಚ ಜ್ಞಾತುಂ ಶಕೀಮಹಿ. ಇಂತಹ ಬ್ರಹ್ಮನನ್ನು ಯಾರು ತಿಳಿಯಬೇಕೆಂದು ಇಚ್ಛಿಸುತ್ತಾರೋ ಅವರಿಗೆ ಈ ನಾಚಿಕೇತಾಗ್ನಿ ಒಂದು ಕೊಂಡಿಯಾಗಿರುತ್ತದೆ. ಪರಾಪರೇ ಬ್ರಹ್ಮಣಿ ಕರ್ಮಿ ಬ್ರಹ್ಮವಿದಾಶ್ರಯೇ ವೇದಿತವ್ಯೇ ಇತಿ ವಾಕ್ಯಾರ್ಥಃ. ಪರ ಅಪರೇ ಬ್ರಹ್ಮಣಿ. ಮತ್ತೊಂದು ಸ್ವಲ್ಪ ಕೆಲಸ ಮಾಡ್ತದೆ ನೋಡ್ರಿ. ಇಲ್ಲಿ ನಮ್ಮಲ್ಲಿ ಎರಡು ಬ್ರಹ್ಮ ಇದ್ದಾರೆ. ಒಬ್ಬ ಪರಬ್ರಹ್ಮ, ಒಂದು ಅಪರಬ್ರಹ್ಮ. ಅಪರಬ್ರಹ್ಮ ಕೆಳಮಟ್ಟದ ಬ್ರಹ್ಮ, ಹಿರಣ್ಯ ಗರ್ಭ ಇತ್ಯರ್ಥ. ಪರಬ್ರಹ್ಮ ಸಚ್ಚಿದಾನಂದ ಬ್ರಹ್ಮ. ಈಗ ಪರ ಅಪರೇ ಬ್ರಹ್ಮಣಿ ಕರ್ಮಿ. ಕರ್ಮಿ ಅಂದರೆ ಯಾರು? ಕರ್ತೃ. ಇವನು ಬ್ರಹ್ಮವಿತ್ ಆಶ್ರಯೇ ವೇದಿತವ್ಯೇ ಇತಿ ವಾಕ್ಯಾರ್ಥ. ಇವನ ಕರ್ಮದಲ್ಲಿ ಅಂತ್ಯ ಯಾವಾಗ ಆಗ್ತದಂದರೆ ಬ್ರಹ್ಮನನ್ನು ಹೊಂದಿದಾಗ ಮಾತ್ರ ಅಂತ್ಯವಾಗ್ತದೆ. ಅಲ್ಲಿವರೆಗೆ ಇವನು ಕರ್ಮವನ್ನು ಹೊಂದಿರುತ್ತಾನೆ. ತಯೋಃ ಏವ ಹಿ ಉಪನ್ಯಾಸಃ ಕೃತಃ ಋತಂ ಪಿಬಂತೌ. ಅಲ್ಲಿಯವರೆಗೂ ಅರ್ಥವಾಗಲಿಕ್ಕಾಗಿ ನಾವು ಈ ಋತಂ ಪಿಬಂತೌ ಅನ್ನೋ ಶಬ್ದದಿಂದ ಪ್ರವೇಶ ಮಾಡಿ ಇಲ್ಲಿವರೆಗೂ ಉಪನ್ಯಾಸವನ್ನು ಮಾಡಲಾಗಿದೆ. ಋತಂ ಪಿಬಂತೌ ಅನ್ನುವ ಶಬ್ದಗಳ ಮೂಲಕವಾಗಿ ನಾವು ಪ್ರವೇಶ ಮಾಡಿದ್ದೀವಿ. ಇಲ್ಲಿವರೆಗೂ ಉಪನ್ಯಾಸವನ್ನು ಮಾಡಿದ್ದೀವಿ. ಎಲ್ಲವೂ ಕೂಡ ಇದು ಆ ಬ್ರಹ್ಮಜ್ಞಾನವನ್ನು ಹೊಂದಲಿಕ್ಕೆ ಕೊಂಡಿಗಳಷ್ಟೇ. ತತ್ರ ಯಹ ಉಪಾಧಿಕೃತಃ ಸಂಸಾರಿ ವಿದ್ಯಾ ಅವಿದ್ಯಯೋಃ ಅಧಿಕೃತಃ ಮೋಕ್ಷಗಮನಾಯ ಸಂಸಾರಗಮನಾಯ ಚ ತಸ್ಯ ತತ್ ಉಭಯಗಮನ ಸಾಧನಃ ರಥಃ ಕಲ್ಪ್ಯತೆ. ಇನ್ನು ಮುಂದೆ ಒಂದು ರಥದ ಕಲ್ಪನೆಯನ್ನು ಕೊಡ್ತಾ ಇದ್ದಾರೆ. ಆ ರಥದ ಕಲ್ಪನೆಯ ಮೂಲಕವಾಗಿ ನಾವು ಇಬ್ಬರೂ ಒಂದೇ ರಥದಲ್ಲಿ ಕೂತಿರ್ತೀವಿ.
ಒಬ್ಬನು ಅಪರಬ್ರಹ್ಮದ ಕಡೆಗೆ ಹೋಗ್ತಾನೆ, ಒಬ್ಬನು ಪರಬ್ರಹ್ಮದ ಕಡೆಗೆ ಹೋಗ್ತಾನೆ, ಒಬ್ಬನು ಮೇಲ್ಮಟ್ಟದ ಬ್ರಹ್ಮ, ಒಬ್ಬನು ಕೆಳಮಟ್ಟದ ಬ್ರಹ್ಮ. ಹೇಗೆ ಸಾಧ್ಯ ಅನ್ನುವುದನ್ನು ರಥದ ಕಲ್ಪನೆಯ ಮೂಲಕವಾಗಿ ತಿಳಿಸಿ ಹೇಳ್ತಾರೆ. ಅದನ್ನು ನಾವು ನೋಡೋಣ ಅಂತ ನಾಳೆ. ಆತ್ಮಾನಗುಂ ರತಿನಂ ವಿದ್ಧಿ ಶರೀರಗುಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಆತ್ಮಾನಗುಂ ರಥಿನಂ ವಿದ್ಧಿ ಶರೀರಗುಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಇಂದ್ರಿಯಾಣಿ ಹಯಾರ್ನಾಹುಃ ವಿಷಯಗುಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯಮನೋಯುಕ್ತಂ ಭುಕ್ತೀತ್ಯಾಹುರ್ಮನೀಷಿಣಃ. ಬಹಳ ಸುಂದರವಾದ ವಿವರಣೆ ಹೋಗ್ತಾ ಹಾಗೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. जय श्री सद्गुरुनाथ महाराज जी की.